ಅಜ್ಜಯ್ಯನ ಮಠ ಅಂದ್ರೆ ಸಿಎಂ ಡಿಕೆಗೆ ಪಂಚಪ್ರಾಣ. ಅಜ್ಜಯ್ಯನ ಮಠದಲ್ಲಿ ಮುಖ್ಯಮಂತ್ರಿ ಡಿಕೆ ಸುರೇಶ್ ಸಂಕಷ್ಟ ನಿವಾರಣೆಗೆ ಆರಾಧ್ಯ ದೇವರ ಮೊರೆ. ಅಜ್ಜಯ್ಯನ ಮಠದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಕಷ್ಟ ನಿವಾರಣೆಗೆ ಆರಾಧ್ಯ ದೇವರ ಮೊರೆ. ಅಜ್ಜಯ್ಯನ ಸನ್ನಿಧಾನದಲ್ಲಿ ಪೂಜೆ ಪುನಸ್ಕಾರ. ಅಜ್ಜಯ್ಯನ ಆಶೀರ್ವಾದ ಪಡೆದ ಸಿಎಂ ಡಿಕೆ. ನೊಣವಿನ ಕೆರೆಯಲ್ಲಿರುವ ಕಾಡಸಿದ್ದೇಶ್ವರ ಮಠ ಅದು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಗ್ರಾಮ ಅದು. ಕಾಡಸಿದ್ದೇಶ್ವರ ಅಜ್ಜಯ್ಯನ ಆಶೀರ್ವಾದ ಪಡೆದ ಸಿಎಂ ಡಿಕೆ ಶಿವಕುಮಾರ್. ರಾಜಕೀಯ ಸಮಸ್ಯೆ ಇರಲಿ, ಸಾಮಾಜಿಕ ಸಮಸ್ಯೆ ಇರಲಿ, ಆರ್ಥಿಕ ಸಮಸ್ಯೆ ಇಲ್ಲ ಬಿಡಿ ಅವರಿಗೆ. ಉಳಿದಂತೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಮೊದಲು ಹೋಗೋದು ಅಜ್ಜಯ್ಯನ ಶಾಖಾ ಮಠಕ್ಕೆ. ಅಜ್ಜಯ್ಯನ ಜೊತೆ ಸಲಹೆಯನ್ನು ಪಡೆಯುತ್ತಾರೆ. ಅಜ್ಜಯ್ಯ ಕೊಟ್ಟ ಸಲಹೆಯನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಸಂಪೂರ್ಣ ಪ್ರಾಯೋಗಿಕಕ್ಕೆ ತರ್ತಾರೆ. ದಕ್ಷಿಣಕ್ಕೆ ತಿರುಗಬೇಕು ಅಂದರೆ ದೇವರಾಣೆ ಡಿಕೆ ಶಿವಕುಮಾರ್ ಉತ್ತರಕ್ಕೆ ತಿರುಗದೇ ಇಲ್ಲ, ದಕ್ಷಿಣಕ್ಕೆ ತಿರುಗೋದು. ಹಿಂಗೆ ಮಾಡಬೇಕು ಅಂದರೆ ಯಥಾವತ್ತು ಹಂಗೆ ಮಾಡುವ ಏಕೈಕ ಭಾಗಶಃ ಆಧ್ಯಾತ್ಮಿಕತೆಯ ಬಗ್ಗೆ ನಂಬಿಕೆ ಇರುವ ಒಬ್ಬ ಸಿಎಂ. ನೊಣವಿನ ಕೆರೆಯಲ್ಲಿರ್ತಕ್ಕಂತಹ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ಕೊಟ್ಟರು. ಅಲ್ಲೊಂದಷ್ಟು ಮಾತನಾಡಿದ್ರು. ಕಾರಣ, ಕ್ಯಾಬಿನೆಟ್ನಲ್ಲಿ ಆರಂಭದಲ್ಲೇ ಒಂದಷ್ಟು ವಿಘ್ನಗಳು ಎದುರಾಗ್ತಾ ಇದೆ. ಒಂದು ಕಡೆ ರಾಮಲಿಂಗಾರೆಡ್ಡಿ ಎದ್ದು ನಿಂತ್ಕೋತಾರೆ, ಮತ್ತೊಂದು ಕಡೆ ಮುನಿಯಪ್ಪನವರು ಎದ್ದು ನಿಂತ್ಕೋತಾರೆ. ಇದನ್ನು ಬಗೆಹರಿಸೋದಕ್ಕೆ ಡೆಲ್ಲಿಯಿಂದ ಟೀಮ್ ಬರಬೇಕು. ಇವೆಲ್ಲವೂ ಕೂಡ ಒಂದು ಪೊಲಿಟಿಕಲ್ ವಿಘ್ನಗಳೇ ಅಲ್ವಾ. ಈಗ ಸಣ್ಣ ಪುಟ್ಟ ಸಮಸ್ಯೆಗಳು, ನಾಳೆ ಇದು ದೊಡ್ಡದಾಗಬಾರ್ದಲ್ವಾ. ಸೊ ಇದಕ್ಕೊಂದು ಪರಿಹಾರ ಬೇಕಲ್ವಾ. ಪರಿಹಾರಕ್ಕಾಗಿ ಶಾಖಾ ಮಠಕ್ಕೆ ಭೇಟಿ ಕೊಟ್ಟರು. ಅಜ್ಜಯ್ಯನ ಬಳಿ ಕೇಳ್ಕೊಂಡ್ರು. ಸಾಂಪ್ರದಾಯಿಕವಾಗಿ ತನ್ನೆಲ್ಲ ಕನಿಷ್ಠ ಗರಿಷ್ಠ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತಾ ಇದ್ದಿದ್ದ ಅಜ್ಜಯ್ಯ, ಈಗ ಬಂದಿರೋ ಈ ಕನಿಷ್ಠ ಪೊಲಿಟಿಕಲ್ ಸಮಸ್ಯೆಗೂ ಅಜ್ಜಯ್ಯನೇ ಪರಿಹಾರ ಕೊಡಬೇಕು ಅಂತ ಹೇಳಿ ಅಜ್ಜಯ್ಯನ ಹುಡುಕೊಂಡು ಮಠಕ್ಕೆ ಹೋಗಿ ಬಂದರು. ನೊಣವಿನ ಕೆರೆಯಲ್ಲಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೂ ಕೂಡ ನೊಣವಿನ ಕೆರೆ ಅಜ್ಜಯ್ಯನ ಹೆಸರು ಪ್ರಸ್ತಾಪ ಮಾಡಿದ್ದ ಸಿಎಂ. ಇದರಲ್ಲಿ ಗೊತ್ತಾಗುತ್ತೆ ಅವರ ನಂಬಿಕೆ ಮತ್ತು ಭರವಸೆಯ ತೀವ್ರತೆ ಎಷ್ಟಿದೆ ಅನ್ನೋದು. ಬಿಜೆಪಿ